जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 13ನೇ ಅಧ್ಯಾಯದಲ್ಲಿ ಇವತ್ತು 13ನೇ ಶ್ಲೋಕ 12ನೇ ಶ್ಲೋಕ ಕ್ವಚಿತ್ ಕ್ವಚಿತ್ ಕ್ಷೀಣಧನಸ್ತು ತಸ್ಮಿನ್ ಶಯ್ಯಾಸನಸ್ಥಾನ ವಿಹಾರಹೀನಃ ಯಾವತ್ ಪರಾದ ಪ್ರತಿಲಬ್ಧಕಾಮಃ ಪಾರಕ್ಯ ದೃಷ್ಟಿರ್ಲಭತೆ ವಮಾನಂ. ಸಂಸಾರದಲ್ಲಿ ಏನೇನು ಕಷ್ಟಗಳು ಬರುತ್ತೆ ಅನ್ನೋದರ ವಿವರಣೆಯನ್ನ ಜಡಭರತ ರಘುಗಣ ರಾಜನಿಗೆ ವಿವರಣೆ ಮಾಡ್ತಾ ಹೇಳ್ತಾ ಇದ್ದಾನೆ. ಸಂಸಾರ ಅಂತನ್ನೋದು ಒಂದು ದೊಡ್ಡ ಕಾಡು. ಈ ಒಂದು ಸಂಸಾರದ ಕಾಡಿನಲ್ಲಿ ಸಂಚಾರ ಮಾಡುವಾಗ ಕೆಲವೊಮ್ಮೆ ಕೈಯಲ್ಲಿರೋ ಹಣ ಎಲ್ಲ ಹೋಗಿಬಿಡ್ತದೆ, ಎಲ್ಲ ಸಂಪತ್ತು ನಾಶ ಆಗ್ತದೆ. ಮಲ್ಕೊಳ್ಳಿಕ್ಕೆ ಹಾಸಿಗೆ ಇರೋದಿಲ್ಲ, ಹೊತ್ಕೊಳ್ಳಿಕ್ಕೆ ಹೊದಿಕೆ ಇರೋದಿಲ್ಲ, ಕೂತ್ಕೊಳ್ಳಿಕ್ಕೆ ಆಸನ ಇರೋದಿಲ್ಲ, ಇರ್ಲಿಕ್ಕೆ ಮನೆ ಇರೋದಿಲ್ಲ, ಓಡಾಡ್ಲಿಕ್ಕೆ ವಾಹನ ಇರೋದಿಲ್ಲ. ಇದ್ಯಾವುದು ಇಲ್ಲದೆ ಇದ್ದಾಗ ಮತ್ತೊಬ್ಬರನ್ನ ಬೇಡುವ ಪರಿಸ್ಥಿತಿ ಬರ್ತದೆ. ಕ್ಷೀಣಧನಸ್ತು, ಕೆಲವು ಸಲ ಕ್ವಚಿತ್, ಕೆಲವೊಮ್ಮೆ ಕ್ಷೀಣಧನ, ಹಣ ಎಲ್ಲ ಹೋದಾಗ ದಾರಿದ್ರ್ಯ ಬರ್ತದೆ. ಶಯ್ಯಾಸನ ಸ್ಥಾನ ವಿಹಾರಹೀನ. ಶಯ್ಯ ಅಂದ್ರೆ ಹಾಸಿಗೆ, ಆಮೇಲೆ ಆಸನ ಅಂದ್ರೆ ಆಸನ, ಸ್ಥಾನ ಅಂದ್ರೆ ಇರ್ಲಿಕ್ಕೆ ಮನೆ, ವಿಹಾರ ಅಂತಂದ್ರೆ ಓಡಾಡ್ಲಿಕ್ಕೆ ವಾಹನ ಮೊದಲಾದವುಗಳು. ಇದ್ಯಾವುದು ಇಲ್ಲ ಅಂತಾಗಿ ಮತ್ತೊಬ್ಬರನ್ನ ಬೇಡ್ತಾನೆ. ಪರಾದ ಪ್ರತಿಲಬ್ಧ ಕಾಮಃ, ಮತ್ತೊಬ್ಬರನ್ನ ಕೇಳಿದ್ರು ಕೂಡ ಅವರು ಕೊಡೋದಿಲ್ಲ, ಅವರಿಂದನೂ ಸಿಗೋದಿಲ್ಲ, ಅವಮಾನ ಆಗತ್ತೆ. ಯಾಕೆ ಅಂದ್ರೆ ತನಗೆ ಅವಶ್ಯಕತೆ ಇರ್ತದೆ, ತನ್ನತ್ರ ಇಲ್ಲ, ಮತ್ತೊಬ್ಬರನ್ನ ಬೇಡ್ತಾನೆ, ಬೇಡಿದ್ರು ಸಿಗೋದಿಲ್ಲ. ಆವಾಗ ಏನ್ ಮಾಡ್ತಾನೆ, ಅವ್ರ ಹತ್ರ ಇರೋ ಆ ಒಂದು ದ್ರವ್ಯವನ್ನ ತಾನು ಕಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅವ್ರ ಹತ್ರ ಇರೋ ದ್ರವ್ಯವನ್ನ ಇಸ್ಕೊಳ್ಬೇಕು, ಅವರಿಂದ ಏನಾದ್ರೂ ಮಾಡಿ ಕಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅದು ಸಿಗೋದಿಲ್ಲ. ಮೊದಲು ಕೇಳ್ತಾನೆ, ಬೇಡ್ತಾನೆ, ಬೇಡದಾಗ್ಲೂ ಸಿಗೋದಿಲ್ಲ. ಆಮೇಲೆ ಅದನ್ನ ಕಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಬಲಾತ್ಕಾರವಾಗಿ ಏನಾದ್ರೂ ಮಾಡಿ ಅವರಿಂದ ಅದನ್ನ ಪಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಕಳ್ಳತನದಿಂದ ಅಂತ. ಪಾರಕ್ಯ ದೃಷ್ಟಿ ಅಂತಿದೆ. ಪರಾದ ಪ್ರತಿಲಬ್ಧ ಕಾಮಃ ಅಂತಂದ್ರೆ ಮೊದಲು ಅವ್ರ ಹತ್ರ ಬೇಡ್ತಾನೆ. ಪರಾತ್ ಮತ್ತೊಬ್ಬರಿಂದ ಬೇಡ್ತಾನೆ, ಅಪ್ರತಿಲಬ್ಧ ಕಾಮ, ಅದು ಸಿಗೋದಿಲ್ಲ. ಆಮೇಲೆ ಪಾರಕ್ಯ ದೃಷ್ಟಿ,
ಅಂದ್ರೆ ಪರಕೀಯ ದ್ರವ್ಯವನ್ನ ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. 2 ಸಲ ಇದೆ. ಅದಕ್ಕೆ ಏನ್ ಮಾಡ್ಬೇಕು? ಚೌರ್ಯೇಣ ಇದು ಶೇಷಃ ಅಂತ ಬರೀತಾರೆ ವಿಜಯಧ್ವಜ ತೀರ್ಥರು. ಮೊದಲು ಬೇಡ್ತಾನೆ, ಬೇಡ್ದಾಗ್ಲೂ ಸಿಗೋದಿಲ್ಲ. 2ನೇ ಸಲ ಮತ್ತೊಬ್ಬರ ದ್ರವ್ಯವನ್ನ ಅಪಹಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ ಕಳ್ಳತನದಿಂದ. ಅದು ಸಿಗೋದಿಲ್ಲ. ಮತ್ತೊಬ್ಬರ ವಸ್ತುವನ್ನ ಕಳ್ಳತನದಿಂದ ಪಡಿಬೇಕು ಅಂತ ಪ್ರಯತ್ನ ಮಾಡಿದಾಗ್ಲೂ ಯಾವಾಗ ಸಿಗೋದಿಲ್ವೋ ಆವಾಗ ಕೇವಲ ಅವಮಾನ ಮಾತ್ರ ಆಗ್ತದೆ. ಲಭತೆ ಅವಮಾನಂ, ಅವಮಾನ ಆಗ್ತದೆ. ಅವಮಾನವನ್ನ ಮಾತ್ರ ಸಹಿಸಿಕೊಳ್ಬೇಕಾಗ್ತದೆ. ಕ್ವಚಿತ್ ಕ್ವಚಿತ್ ಕ್ಷೀಣಧನಸ್ತು ತಸ್ಮಿನ್ ಶಯ್ಯಾಸನಸ್ಥಾನ ವಿಹಾರಹೀನಃ ಯಾವತ್ ಪರಾದಪ್ರತಿಲಬ್ಧ ಕಾಮಃ ಪಾರಕ್ಯ ದೃಷ್ಟಿರ್ಲಭತೆ ವಮಾನಂ. ಆಚಾರ್ಯ, ಇಲ್ಲಿ ಒಂದು ಅವಮಾನಂ ಬಂಧನ ತಾಡನಾಧಿಕಂ ಹಾಕಿದ್ದಾರೆ. ಯಾರು ಅದು? ಯಾರು? ನಾವು ಒಂದು ಅವರ ನಾವು ಬೇಡುವಂತ ನಾವು ಮಾಡ್ತೀವಿ, ಅವ್ರು ನಮ್ಮನ್ನ ಮಾಡ್ತಾರೆ. ಕಳ್ಳತನದಿಂದ ಇವನು ಅದನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾನಲ್ಲ, ಅದು ಸಿಗದೆ ಇದ್ದಾಗ ಅವರು ಬಂಧನ ಮಾಡ್ತಾರೆ, ಇಲ್ಲ ಹೊಡಿತಾರೆ. ಈ ರೀತಿ ಅವಮಾನವನ್ನ ಅನುಭವಿಸ್ಬೇಕಾಗ್ತದೆ. ಓಕೆ ಓಕೆ ಓಕೆ. ಚೌರ್ಯೇಣ ಅಂತ ಬರೀತಲ್ಲ, ಚೌರ್ಯದಿಂದ ಅದನ್ನ ಪ್ರಯತ್ನ ಮಾಡ್ತಾನೆ ತಗೊಳ್ಳಿಕ್ಕೆ. ಆವಾಗ ಏನಾಗತ್ತೆ? ಅದು ಸಿಗದೆ ಇದ್ದಾಗ ಕಳ್ಳತನ ಮಾಡಿರೋ ಒಂದು ತಪ್ಪಿಗೆ ಅವರು ಬಂಧನ ಮಾಡ್ತಾರೆ, ಇಲ್ಲ ಹೊಡಿತಾರೆ, ಬಡಿತಾರೆ, ಬೈತಾರೆ. ಈ ರೀತಿ ಅವಮಾನ ಅನ್ನೋದು ನಾನಾ ರೀತಿಯಲ್ಲಿ ಆಗಬಹುದು. ತರ್ಜನ ತಾಡನಾಧಿಕಂ ಲಭತೆ, ಬೈಯೋದು, ಹೊಡೆಯೋದು ಮೊದಲಾದಂತಹದ್ದು, ಇಲ್ಲ ಬಂಧನ ಮಾಡೋದು. ಈ ರೀತಿ ನಾನಾ ದೃಷ್ಟಿಯಲ್ಲಿ ಅವಮಾನವನ್ನ ಅನುಭವಿಸ್ಬೇಕಾಗ್ತದೆ. ಓಕೆ ಆಚಾರ್ಯ. ಪ್ರಸಜ್ಜತಿ ಕ್ವಾಪಿ ಲತಾ ಭುಜಾಶ್ರಯಃ ತದಾಶ್ರಯಾವ್ಯಕ್ತ ಪದದ್ವಿಜಸ್ಪೃಹಃ ಕ್ವಚಿತ್ ಕದಾಚಿದ್ಧರಿ ಚಕ್ರತಸ್ತ್ರಸನ್ ಸಖ್ಯಂ ವಿಧತ್ತೆ ಬಕಕಂಕಗೃಧ್ರೈಃ. ಕೆಲವೊಮ್ಮೆ ಈ ಕಾಡಿನ ದಾರಿಯಲ್ಲಿ ವರ್ತಕರು ಸಂಚಾರವನ್ನ ಮಾಡುವಾಗ ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಯಾವುದಕ್ಕೋಸ್ಕರ ಬಂದಿದ್ದೇವೆ, ತಮ್ಮ ಉದ್ಯೋಗ ಏನು ಅನ್ನೋದನ್ನೇ ಮರೆತು ಆ ಕಾಡಿನ ಬಳ್ಳಿಗಳು, ರೆಂಬೆಗಳು, ಅವುಗಳನ್ನೇ ಹಾಸ್ಕೊಂಡು ಅದರ ಮೇಲೆ ಹಾಯಾಗಿ ಮಲ್ಕೊಂಡ್ ಬಿಡ್ತಾರೆ. ಅವರು ಯಾಕೋಸ್ಕರ ಬಂದಿದ್ದೇವೆ ನಾವಿಲ್ಲಿ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಕಾಡಿನಲ್ಲಿ ಮುಂದೆ ಅವರು ಎಲ್ಲಿಗೆ ಪ್ರಯಾಣ ಮಾಡಬೇಕು, ಯಾವುದಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ ಅನ್ನೋದನ್ನೂ ಕೂಡ ಮರ್ತು ಕೆಲವು ಸಲ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿರೋ ಬಳ್ಳಿಗಳೆಲ್ಲ ಇರ್ತಾವಲ್ಲ, ಮೃದುವಾದ ಬಳ್ಳಿಗಳು, ಮೆತ್ತಗೆ ಆ ಹಾಸಿಗೆ ತರ ಮಾಡ್ಕೊಂಡು ಬಳ್ಳಿಗಳನ್ನ, ರೆಂಬೆಗಳನ್ನ, ಅವುಗಳನ್ನೆಲ್ಲ ಹಾಸ್ಕೊಂಡು ಅದರ ಮೇಲೆ ಮಲ್ಕೊಂಡ್ ಬಿಡ್ತಾರೆ ಸುಖವಾಗಿ. ಮಲ್ಕೊಂಡಾಗ ಆ ಕಾಡಿನಲ್ಲಿ ಪಕ್ಷಿಗಳೆಲ್ಲ ಮಧುರವಾಗಿ ಧ್ವನಿ ಮಾಡ್ತಾ ಇರ್ತವೆ. ಚಿಲಿಪಿಲಿ ಚಿಲಿಪಿಲಿ ಗಾನ, ಆ ಪಕ್ಷಿಗಳ ಗಾನ. ಆ ಒಂದು ಹಕ್ಕಿಗಳ ಮಧುರವಾದ ಧ್ವನಿಯನ್ನ ಕೇಳಿಸ್ಕೊಳ್ತಾ ಮರಳಾಗಿ ಅದರಲ್ಲೇ ತಲ್ಲೀನರಾಗಿ ಬಿಡ್ತಾರೆ. ಹಾಯಾಗಿ ಮಲ್ಕೊಂಡ್ ಬಿಡ್ತಾರೆ. ಆ ರೆಂಬೆಗಳ ಮೇಲೆ, ಆ ಬಳ್ಳಿಗಳ ಮೇಲೆ ಆರಾಮಾಗಿ ಮಲ್ಕೊಂಡು ಆ ಹಕ್ಕಿಗಳ ಚಿಲಿಪಿಲಿ ಗಾನವನ್ನ ಕೇಳಿಸ್ಕೊಳ್ತಾ ಸುಖವಾಗಿ ಮೈಮರೆತು ಬಿಡ್ತಾರೆ. ಯಾರು? ವರ್ತಕರು, ಕಾಡಿಗೆ ಸಂಚಾರ ಮಾಡೋರು. ಯಾಕೆ ಸಂಚಾರ ಮಾಡ್ತಾ ಇದ್ದೇವೆ ಅನ್ನೋದನ್ನ ಮರ್ತೇ ಬಿಟ್ಟಿರ್ತಾರೆ. ಮುಂದೆ ಎಲ್ಲಿಗೆ ಹೋಗ್ಬೇಕು, ನಾವು ಯಾಕೆ ಬಂದಿದ್ದೇವೆ ಅನ್ನೋದನ್ನು ಕೂಡ ಮರೆತು ಈ ರೀತಿ ಕೆಲವು ಸಲ ಮೈ ಮರೆತು ಬಿಡ್ತಾರೆ. ಹಾಗೆ ಪ್ರಕೃತ ಈ ಸಂಸಾರ ಎರಡು ಶ್ಲೋಕ ಜಂಪ್ ಆದಂಗಿದೆ. ಹೌದಾ? ಪ್ರಸಜ್ಜತಿ ಕ್ವಾಪಿ ಲತಾ ಭುಜಾಶ್ರಯ ಶ್ಲೋಕ ಹೇಳ್ತಾ ಇದ್ದೇನೆ ನಾನು. ಕುಚಿತ್ ಕುಚಿತ್ ಆದ್ಮೇಲೆ
ಅನ್ಯೋನ್ಯ ವಿತ್ತವ್ಯ ಇತಿ ಸಂಘವೃದ್ಧ ವೈರಾನುಬಂಧೋ ವಿವಹನ್ ಮಿಥಶ್ಚ. ಅದು ಮುಂದಿದೆ ನಮ್ಮಲ್ಲಿ 17ನೇ ಶ್ಲೋಕ ಇದೆ. ಅದು 17ನೇದು ಅದು. ಅನ್ಯೋನ್ಯ ವಿತ್ತ ವ್ಯತಿಸಂಗ ವೃದ್ಧ ಅನ್ನೋದು 17ನೇ ಶ್ಲೋಕ. ಆಮೇಲೆ ತಾನ್ ಸ್ಥಾನ್ ವಿಪನ್ನಾನ್, ಅದು 18ನೇ ಶ್ಲೋಕ. ಓ ಆ ಥರ ಆಗಿದೆಯಾ? ಸರಿ ಆಯ್ತು ಸರಿ. ಅದು 17, 18 ಎರಡು ಶ್ಲೋಕಗಳು. ಸರಿ, ಸ್ವಲ್ಪ ವ್ಯತ್ಯಾಸ ಆಗಿದೆ ಹಾಗಾದ್ರೆ. ಹಾ, ಸರಿ ಆಯ್ತು. ಹಿಂದೆ ಮುಂದೆ ಆಗಿದೆ ಶ್ಲೋಕಗಳು. ಈಗ ಇರೋದು ಇದು ಪ್ರಸಜ್ಜತಿ ಕ್ವಾಪಿ ಲತಾಭುಜಾಶ್ರಯ ಅನ್ನೋದು. ಅದೇ ತರ ಇಲ್ಲಿ ಸಂಸಾರದಲ್ಲಿ ಜೀವ ಏನು ಮಾಡ್ತಾನೆ ಅಂದ್ರೆ ಮೈ ಮರೆತು ಹೆಣ್ಣಿನ ಭುಜಗಳ ಆಲಿಂಗನದಲ್ಲಿ ಮೈ ಮರೆತು ಬಿಡ್ತಾನೆ. ಅಲ್ಲಿ ಲತಾಭುಜ ಆಶ್ರಯ. ಲತಾ ಅಂದ್ರೆ ಬಳ್ಳಿಗಳು. ಆ ಬಳ್ಳಿಗಳು ಒಳ್ಳೆ ಕೋಮಲವಾದಂತಹ ಬಳ್ಳಿಗಳು, ಮೃದುವಾದ ಕೋಮಲವಾದ ಬಳ್ಳಿಗಳು. ಅದನ್ನೇ ಅದರ ಮೇಲೆ ಭುಜ ಇಟ್ಟು ಅವನು ಆರಾಮಾಗಿ ಮಲ್ಕೊಳ್ತಾನಲ್ಲ, ಹಾಗೆ ಇಲ್ಲಿ ಸ್ತ್ರೀಯರ ಕೋಮಲವಾದ ಭುಜಗಳ ಮೇಲೆ ಆಲಿಂಗನ ಮಾಡ್ಕೊಳ್ತಾನೆ. ಆ ಭುಜಗಳ ಮೇಲೆ ತಲೆ ಇಟ್ಟು ಸುಖವಾಗಿ ಮಲ್ಕೊಳ್ತಾನೆ. ಹಕ್ಕಿಗಳು ಅಲ್ಲಿ ಶಬ್ದ ಮಾಡ್ತಾವೆ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಹಕ್ಕಿಗಳಂತೆ ಶಬ್ದ ಮಾಡೋರು ಅಂದ್ರೆ ಮಕ್ಕಳ ಮುದ್ದು ಮಾತುಗಳು. ಚಿಕ್ಕ ಚಿಕ್ಕ ಮಕ್ಕಳುಗಳು ಸಂಸಾರದಲ್ಲಿ ಮುದ್ದಾಗಿ ಮಾತಾಡ್ತಾ ಇರ್ತಾರೆ. ಆ ಮುದ್ದು ಮಾತುಗಳನ್ನೇ ಕೇಳ್ತಾ ಅದರಲ್ಲೇ ಆನಂದವನ್ನ ಅನುಭವಿಸ್ತಾ ಆ ಸ್ತ್ರೀಯರ ಕೋಮಲವಾದ ಭುಜಗಳ ಮೇಲೆ ತಲೆ ಇಟ್ಟು ಅದನ್ನ ಆಶ್ರಯಿಸಿ ಸುಖವಾಗಿ ಮೈ ಮರೆತು ಭಗವಂತನ ವಿಚಾರವನ್ನೇ ಮರೆತು ಬಿಡ್ತಾನೆ. ಯಾಕೆ ನಾವು ಬಂದಿದ್ದೇವೆ ಸಂಸಾರದಲ್ಲಿ, ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಮರೆತು ಬಿಡ್ತಾನೆ ಅಂತ ಅರ್ಥ. ಅದನ್ನು ಮರೆತು ಕೇವಲ ಸ್ತ್ರೀಯರ ಮತ್ತು ಮಕ್ಕಳ ಸುಖ ಭೋಗಗಳನ್ನು ಅನುಭವಿಸ್ತಾ ಅದರಲ್ಲೇ ಮೈ ಮರೆತು ಬಿಡ್ತಾನೆ ಅಂತ. ಕ್ವಾಪಿ ಕೆಲವು ಸಲ ಹಾಗಾಗತ್ತೆ. ಲತಾಭುಜಾಶ್ರಯ ತದಾಶ್ರಯ ಅವ್ಯಕ್ತ ಪದದ್ವಿಜ ಸ್ಪೃಹ. ದ್ವಿಜ ಅಂದ್ರೆ ಪಕ್ಷಿಗಳು. ಪಕ್ಷಿಗಳಿಗೆ ದ್ವಿಜ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅವು 2 ಸಲ ಹುಟ್ಟುತ್ತವೆ. 2 ಸಲ ಅಂದ್ರೆ ಒಂದು ಸಲ ತಾಯಿಯ ಹೊಟ್ಟೆಯಿಂದ ಮೊಟ್ಟೆಯಾಗಿ ಹುಟ್ಟುತ್ತವೆ, ಆಮೇಲೆ ಮೊಟ್ಟೆ ಒಡೆದು 2ನೇ ಬಾರಿ ಹೊರಗೆ ಬರ್ತಾವಲ್ಲ, ಆದ್ರಿಂದ 2 ಸಲ ಹುಟ್ಟೋದಿಕ್ಕೆ ಅವುಗಳಿಗೆ ದ್ವಿಜ ಅಂತ ಹೆಸರು. ಮೊಟ್ಟೆಯಿಂದ ಹೊರಗೆ ಬರುವಂತ ಎಲ್ಲ ಪಕ್ಷಿಗಳಿಗೆ ದ್ವಿಜ ಅಂತ ಕರೀತಾರೆ. ಬ್ರಾಹ್ಮಣರಿಗೂ ದ್ವಿಜ ಅಂತ ಕರೀತಾರೆ. ಯಾಕೆ ಅಂದ್ರೆ ಒಂದು ಸಲ ತಾಯಿಯ ಹೊಟ್ಟೆಯಿಂದ ಹುಟ್ಟೋದು, 2ನೇ ಬಾರಿ ಉಪನಯನ ಆದಾಗ ಅಲ್ಲಿ ಮತ್ತೊಂದು ಹುಟ್ಟು ಅಂತ ಅರ್ಥ. ಆದ್ರಿಂದ 2 ಸಲ. ಯಾರ್ಯಾರಿಗೆ ಉಪನಯನ ಸಂಸ್ಕಾರ ಇದೆಯೋ ಅವ್ರನ್ನೆಲ್ಲ ದ್ವಿಜರು ಅಂತ ಕರೀತಾರೆ. ಪ್ರಕೃತದಲ್ಲಿ ದ್ವಿಜ ಅಂತನ್ನೋ ಶಬ್ದಕ್ಕೆ ಆ ಹಕ್ಕಿಗಳು ಪಕ್ಷಿಗಳು ಮಧುರವಾಗಿ ಧ್ವನಿ ಮಾಡ್ತಾವೆ ಕಾಡಿನಲ್ಲಿ ಅಂತ ಅದರ್ಥ. ಅದನ್ನ ಈ ಜೀವನಿಗೆ ನಾವು ಹೋಲಿಸ್ಕೊಳ್ಳೋದಾದ್ರೆ ಆ ಮಧುರವಾದ ಹಕ್ಕಿಗಳ ಧ್ವನಿಯಂತೆ ಮಕ್ಕಳ ಇಂಪಾದ ಧ್ವನಿ ಅಂತ ಇಟ್ಟುಕೊಳ್ಬೇಕು. ಇದು ಒಂದು ಅರ್ಥ. ಸ್ವಾಶ್ರಿತ ಅಪತ್ಯಾದೇಹೇ ಯದ್ ಅವ್ಯಕ್ತ ಪದಂ ಕಲಭಾಷಿತಂ ತದಾಶ್ರಯ ಅಂತ ಯಾದವಾರ್ಯರು ಈ ಅರ್ಥವನ್ನು ಬರೆದಿದ್ದಾರೆ. ತನ್ನನ್ನು ಆಶ್ರಯಿಸಿಕೊಂಡಿರ್ತಕ್ಕಂತಹ ಮಕ್ಕಳು ಮೊದಲಾದವರ ಕಲಭಾಷಿತ ಮುದ್ದಾದ ಮಾತುಗಳು ಅದು ಅಂತ ದ್ವಿಜಸ್ಪೃಹ ಅನ್ನೋ ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ.
ವಿಜಯಧ್ವಜ ತೀರ್ಥರು ಇಲ್ಲಿ ದ್ವಿಜ ಅಂತ ಅನ್ನೋ ಶಬ್ದಕ್ಕೆ ದ್ವಿಜಸ್ಯ ಕುಲೇ ಜಾತೋಪಿ ಇತಿ ಶೇಷಃ ಅಂತ. ದ್ವಿಜ ಕುಲದಲ್ಲಿ ಹುಟ್ಟಿದ್ರೂ ಕೂಡ, ಬ್ರಾಹ್ಮಣನಾಗಿ ಹುಟ್ಟಿದ್ರೂ ಕೂಡ ಅದನ್ನ ಮರೆತು ಅವನು ವಿಷಯ ಪದಾರ್ಥಗಳ ಸುಖದಲ್ಲಿ ಮೈ ಮರೆತು ಬಿಡ್ತಾನೆ ಅಂತ ಆ ರೀತಿ ಅರ್ಥ ಮಾಡಿದ್ದಾರೆ. ಲತಾವತ್ ಕೋಮಲ ಭುಜಾಶ್ರಯ ಅವ್ಯಕ್ತ ಪದಂ ಅವ್ಯಕ್ತಸ್ಯ ಪ್ರತಿಸಂಜ್ಞಸ್ಯ ಸ್ತ್ರೀಜನ. ಅವ್ಯಕ್ತ ಅನ್ನೋ ಶಬ್ದಕ್ಕೆ ಸ್ತ್ರೀಯರು ಅಂತ, ಪ್ರಕೃತಿ ಸ್ತ್ರೀಯರು. ಅವರ ಕೋಮಲವಾದ ಭುಜಗಳನ್ನ ಆಶ್ರಯಿಸಿ ದ್ವಿಜ ಕುಲದಲ್ಲಿ ತಾನು ಹುಟ್ಟಿದ್ರೂ ಕೂಡ ಅವರ ಒಂದು ಸುಖದಲ್ಲಿ ಕಾಲ ಕಳೀತಾನೆ ಅಂತ. ಆಮೇಲೆ ಅದರಿಂದ ಮುಂದೆ ನರಕ ಮೊದಲಾದವುಗಳಿಗೂ ಭಾಗಿಯಾಗ್ತಾನೆ ಅಂತ ಇಟ್ಟುಕೊಳ್ಬೇಕು. ತನ್ನ ಕರ್ತವ್ಯವನ್ನ ಮರೆತು ಕೇವಲ ವಿಷಯ ಪದಾರ್ಥಗಳ ಸುಖಗಳನ್ನು ಅನುಭವಿಸ್ತಾ ನರಕ ಭಾಗಿಯಾಗ್ತಾನೆ ಅಂತ. ಇನ್ನು ಕಾಡಿನ ದಾರಿಯಲ್ಲಿ ಸಂಚಾರ ಮಾಡ್ತಕ್ಕಂತಹ ವರ್ತಕರು ಕೆಲವು ಸಲ ವ್ಯಾಪಾರ ಮಾಡ್ಲಿಕ್ಕೋಸ್ಕರ ಅವರು ಈ ಸಿಂಹ, ಹುಲಿ ಮೊದಲಾದವುಗಳನ್ನೆಲ್ಲ ಹಿಡಿದು ಬೋನಿನೊಳಗಿಟ್ಟು ಅವುಗಳನ್ನ ಸಾಕಿ ಪ್ರದರ್ಶನ ಮಾಡಿ ಹಣ ಗಳಿಸ್ಬೇಕು ಅಂತ. ಆದರೆ ಭಯ, ಆ ಸಿಂಹ, ಹುಲಿ ಮೊದಲಾದವುಗಳನ್ನ ಹಿಡಿಲಿಕ್ಕೆ ಭಯ ಆಗ್ತದೆ. ಅದಕ್ಕೇನ್ ಮಾಡ್ತಾರೆ, ಪಾಪ ಈ ಬಕಪಕ್ಷಿಗಳು, ಆಮೇಲೆ ನೀರು ಹಕ್ಕಿಗಳು, ಗಿಡುಗಗಳು, ಇಂಥ ಪಕ್ಷಿಗಳನ್ನ ಹಿಡ್ಕೊಂಡು ಬಂದು ಸಾಕ್ತಾರೆ. ಸಿಂಹ, ಹುಲಿ ಮೊದಲಾದವುಗಳನ್ನ ಸಾಕ್ಲಿಕ್ಕೆ ಧೈರ್ಯ ಇಲ್ಲ. ಅವುಗಳನ್ನ ಹಿಡ್ಕೊಂಡು ಬಂದು ಸಾಕೋಣ ಅಂತಂದ್ರೆ ಅಷ್ಟು ಧೈರ್ಯ ಇಲ್ಲ. ಅದಕ್ಕೇನ್ ಮಾಡ್ತಾರೆ, ಈ ಚಿಕ್ಕ ಚಿಕ್ಕ ಬೇರೆ ಬಕ ಕಂಕ ಗೃಧ್ರೈಹಿ ಅಂತ, ಬಕ ಪಕ್ಷಿ, ನೀರ್ ಹಕ್ಕಿ, ಕಂಕ ಮತ್ತು ಗೃಧ್ರ ಅಂದ್ರೆ ಗಿಡಗ, ಇವುಗಳನ್ನ ಹಿಡಿದು ಅವುಗಳನ್ನ ಸಾಕಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದೇ ತರ ಇಲ್ಲಿ ಸಂಸಾರದಲ್ಲಾಗುವಾಗ ಜೀವ ಅಲ್ಲಿ ಹುಲಿ, ಸಿಂಹ ಅವುಗಳಿಗೆ ಹೆದರ್ತಾನಲ್ಲ, ಹಾಗೆ ಭಗವಂತನ ಕಾಲಚಕ್ರ, ಹರಿಚಕ್ರತಃ ಅಂತ. ಹರಿಚಕ್ರ ಅಂದ್ರೆ ಭಗವಂತನ ಕಾಲಚಕ್ರ. ಆ ಕಾಲಚಕ್ರಕ್ಕೆ ಹೆದರಿ ನಾವು ಇರೋಷ್ಟು ಸಮಯ ಸುಖವಾಗಿದ್ದು ಬಿಡೋಣ ಅಂತ. ಎಷ್ಟು ದಿವಸ ಬದುಕ್ತೇವೋ ಗೊತ್ತಿಲ್ಲ. ಕಾಲಚಕ್ರ, ಭಗವಂತನ ಕಾಲಚಕ್ರ ಯಾರನ್ನೂ ಬಿಡೋದಿಲ್ಲ. ಇರೋಷ್ಟು ದಿವಸ ನಾವೇನ್ ಮಾಡೋಣ, ಸುಖವಾಗಿದ್ದು ಬಿಡೋಣ ಅಂತ ಹೇಳಿ ಭಗವಂತನ ಸೇವೆಯನ್ನ ಮಾಡಿ ಭಗವಂತನ ಅನುಗ್ರಹವನ್ನ ಪಡಿಲಿಕ್ಕೆ ಅವರಿಗೆ ಪುರುಸೊತ್ತಿಲ್ಲ. ಯಾಕೆಂದ್ರೆ ಭಗವಂತ ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ. ಭಗವಂತನ ಆರಾಧನೆಯನ್ನ ಮಾಡಿ ಭಗವಂತನಿಂದ ಫಲ ಪಡಿಬೇಕು ಅಂತಂದ್ರೆ ಬಹಳ ಸಾಧನೆ ಮಾಡಬೇಕು. ಅಷ್ಟು ಸಾಧನೆ ಮಾಡಲಿಕ್ಕೆ ಅವರಿಗೆ ಪುರುಸೊತ್ತಿಲ್ಲ. ಆದಷ್ಟು ಬೇಗ, ಎಷ್ಟು ದಿವಸ ಬದುಕ್ತೇವೋ ಗೊತ್ತಿಲ್ಲ, ಇರೋ ಅಷ್ಟು ದಿವಸದಲ್ಲಿ ಸುಖ ಅನುಭವಿಸ್ಬಿಡೋಣ ಅಂತ ಏನ್ ಮಾಡ್ತಾರೆ, ಕ್ಷುದ್ರ ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ತಾಮಸ ದೇವತೆಗಳನ್ನೆಲ್ಲ ಆರಾಧನೆ ಮಾಡ್ತಾರೆ. ಆ ತಾಮಸ ದೇವತೆಗಳನ್ನ ಆರಾಧನೆ ಮಾಡಿ ಅವರನ್ನ ಒಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಹಾಗರ್ಥ. ಹರಿಚಕ್ರತಃ ತ್ರಸನ್, ಹರಿಚಕ್ರದಿಂದ ಭಗವಂತನ ಚಕ್ರ, ಕಾಲಚಕ್ರ, ಅದಕ್ಕೆ ಹೆದರಿ ಬಕ ಕಂಕ ಗೃಧ್ರೈಹಿ ವಿದತ್ತೆ ಅಂತಂದ್ರೆ ಬಕ, ಕಂಕ, ಗೃಧ್ರ ಅವುಗಳಿಂದ ವಿಧತ್ತೆ ಅಂತ. ಮೊದಲನೇ ಅರ್ಥ ಬಕ ಪಕ್ಷಿ, ಕಂಕ ಪಕ್ಷಿ ಅಂದ್ರೆ ನೀರು ಹಕ್ಕಿ, ಗೃಧ್ರ ಅಂದ್ರೆ ಗಿಡುಗ, ಅವುಗಳನ್ನ ಸಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ವ್ಯಾಪಾರಿಗಳು. ಇಲ್ಲಿ ಜೀವ ಬಕ ಕಂಕ ಗೃಧ್ರ ಅಂತನ್ನೋ ಶಬ್ದಕ್ಕೆ ತಾಮಸ ದೇವತೆಗಳು. ಇರೋಷ್ಟು ಕಾಲ ಸುಖವಾಗಿದ್ದೋಣ, ಅವರು ಬೇಗ ವರ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಆ ತಾಮಸ ದೇವತೆಗಳ ಆರಾಧನೆ ಮಾಡಿ ಅವರಿಂದ ಈ
ಕ್ಷಣಿಕವಾದ ಸುಖಗಳನ್ನ ಅಪೇಕ್ಷೆ ಪಡ್ತಾರೆ. ಯಾವ್ದಾವುದೋ ಫಲಗಳನ್ನ, ಲೌಕಿಕವಾದ ಫಲಗಳನ್ನ ಅಪೇಕ್ಷೆ ಪಡ್ಲಿಕ್ಕೋಸ್ಕರ ಅವರನ್ನ ಹಿಡ್ಕೊಳ್ತಾರೆ ಅಂತ. ಇಲ್ಲಿ ಬಕ, ಕಂಕ, ಗೃಧ್ರ ಅಂತನ್ನೋ ಶಬ್ದದಿಂದ ಆ ಅರ್ಥ ಹೇಗ್ ಬರ್ತದೆ ಅಂತಂದ್ರೆ, ಬಕ ಅಂತಂದ್ರೆ ಬಕಭಕ್ಷಣೆ ಅಂತ ಒಂದು ಧಾತು. ಬಕಭಕ್ಷಣೆ ಅಂತನ್ನೋ ಧಾತುವಿನಿಂದ ತಾಮಸ ಗಣಪತಿ ಮುಂತಾದ ದೇವತೆಗಳನ್ನ ಇಟ್ಟುಕೊಳ್ಬೇಕು. ಮಾಂಸವನ್ನ ಭಕ್ಷಣ ಮಾಡತಕ್ಕಂತಹ ತಾಮಸ ಗಣಪತಿ ಇದ್ದಾನೆ. ಸಾತ್ವಿಕ ಗಣಪತಿ ಬೇರೆ, ಅದು ಆಕಾಶಾಭಿಮಾನಿಯಾದಂತಹ ಗಣಪತಿ. ಅವನು 18ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವನು, ಅವನಲ್ಲ. ಇದು ತಾಮಸ ಗಣಪತಿ, ಮಾಂಸ ಭಕ್ಷಣ ಪ್ರಿಯ. ಅಂತಹ ತಾಮಸ ಗಣಪತಿ ಮೊದಲಾದವರನ್ನು ಇಟ್ಕೊಳ್ಬೇಕು. ಅದಕ್ಕೆ ಬಕ ಅಂತನ್ನೋ ಶಬ್ದದಿಂದ ಹಾಗೆ ಇಟ್ಕೊಂಡಿದ್ದಾರೆ. ಬಕ ಭಕ್ಷಣೆ ಅಂತ ಧಾತು. ಭಕ್ಷಣ ಮಾಡ್ತಕ್ಕಂಥವ್ರು, ಮಾಂಸ ಭಕ್ಷಣ ಪ್ರಿಯರಾದಂತಹ ತಾಮಸ ಗಣಪತಿ ಮೊದಲಾದವರು. ಆಮೇಲೆ ಕಂಕ ಅಂತಂದ್ರೆ ಕಕಿ ಲೌಲ್ಯೆ ಅಂತ ಒಂದು ಧಾತು. ಕಕಿ ಲೌಲ್ಯೆ ಅನ್ನೋ ಧಾತುವಿನಿಂದ, ಲೌಲ್ಯ ಅಂದ್ರೆ ಮೈಥುನ ಪ್ರಿಯವಾದಂತಹ ದುಷ್ಟ ಯಕ್ಷಾದಿ ದೇವತೆಗಳು. ಕೆಲವರು ಯಕ್ಷರು, ದುಷ್ಟ ಯಕ್ಷರಿದ್ದಾರೆ. ಯಕ್ಷರಲ್ಲಿಯೂ ಕೂಡ ಒಳ್ಳೆಯ ಯಕ್ಷರು ಇದ್ದಾರೆ, ದುಷ್ಟ ಯಕ್ಷರಿದ್ದಾರೆ, ಮೈಥುನ ಪ್ರಿಯರಾದಂತಹ ಯಕ್ಷರಿದ್ದಾರೆ. ಅವರನ್ನ ಇಲ್ಲಿ ನಾವು ಕಂಕ ಅನ್ನೋ ಶಬ್ದದಿಂದ ಇಟ್ಕೊಳ್ಬೇಕು. ಕಕಿ ಲೌಲ್ಯೆ ಅನ್ನೋ ಧಾತು. ಕಕಿ ಲೌಲ್ಯೆ ಅನ್ನೋ ಧಾತುವಿನಿಂದ ಕಂಕ ಅಂದ್ರೆ ಮೈಥುನ ಪ್ರಿಯರಾದಂತಹ ದುಷ್ಟ ಯಕ್ಷ ಮೊದಲಾದ ದೇವತೆಗಳು. ಆಮೇಲೆ ಗೃಧ್ರ ಅಂತನ್ನೋ ಶಬ್ದದಿಂದ ಗೃಧು ಕಾಂಕ್ಷಾಯಾಮ್ ಅಂತ ಒಂದು ಧಾತು ಇದೆ. ಗೃಧು ಕಾಂಕ್ಷಾಯಾಮ್ ಅನ್ನೋ ಧಾತುವಿನಿಂದ ಕಾಂಕ್ಷ ಅಂದ್ರೆ ರಕ್ತಪಾನ ಪ್ರಿಯರಾಗಿರ್ತಕ್ಕಂಥವ್ರು, ರಕ್ತವನ್ನ ಪಾನ ಮಾಡ್ಲಿಕ್ಕೆ ಇಷ್ಟ ಇರ್ತಕ್ಕಂತಹ ದೇವತೆಗಳು, ಭದ್ರಕಾಳಿ ಮೊದಲಾದಂತಹ ತಾಮಸ ದೇವತೆಗಳು. ಅಂತಹ ದೇವತೆಗಳನ್ನ ಇಟ್ಟುಕೊಳ್ಬೇಕು. ಇವರನ್ನ ಒಲಿಸಿಕೊಳ್ಳಬೇಕು ಅಂತ ಪಾಷಂಡಿಗಳ ಜೊತೆಗೆ ಸ್ನೇಹ ಮಾಡಿ, ಅವರ ತರ ಇವನು ಕೂಡ ಈ ಕ್ಷುದ್ರ ದೇವತೆಗಳನ್ನ, ಭದ್ರಕಾಳಿ, ಆಮೇಲೆ ದುಷ್ಟ ಯಕ್ಷರು, ದುಷ್ಟರಾದ ಗಣಪತಿ ಮೊದಲಾದವರನ್ನೆಲ್ಲ ಉಪಾಸನೆ ಮಾಡಿ ಕೊನೆಗೆ ನರಕವನ್ನ ಪಡಿತಾನೆ ಅಂತ ಹಾಗಿಟ್ಟುಕೊಳ್ಬೇಕು. ಹರಿ ಚಕ್ರ ಸಹತ್ರಸನ್, ಭಗವಂತನ ಸೇವೆಯನ್ನ ಮಾಡೋಲಿಕ್ಕೆ ಅವನಿಗೆ ಆಗೋದಿಲ್ಲ, ಯಾಕೆಂದ್ರೆ ಅದು ಅಷ್ಟು ಸುಲಭವಾಗಿ ವೇಗವರ ಕೊಡೋದಿಲ್ಲ. ಇಂಥ ತಾಮಸ ದೇವತೆಗಳಾದ್ರೆ ವೇಗವರ ಕೊಡ್ತಾರೆ ಅಂತ ಹೇಳಿ ಅವರನ್ನೆಲ್ಲ ಆಶ್ರಯಿಸ್ತಾನೆ. ಎಲ್ಲ ವಿಜಯಧ್ವಜ ತೀರ್ಥರು ಬರ್ತಾರೆ. ವಿಘ್ನೇಶ್ವರ ದೇವತೆ. ಪಾಂಡವರ ಅಜ್ಞಾತವಾಸದಲ್ಲಿ ಪಾಂಡವರಿಗೆ ಕಂಕ ಅಂತ ಒಬ್ಬ ಹೆಸರಿಡ್ತಾರಲ್ಲ, ಅವನು ಬೇರೆ, ಅವನ ಹೆಸರು ಅಲ್ಲಿ ಹೆಸರು ಒಂದು. ನಾವಿಲ್ಲಿ ಕಂಕ ಅನ್ನೋದ್ರಿಂದ ಕಕಿ ಲೌಲ್ಯ ಅನ್ನೋ ಧಾತು ಇಟ್ಕೊಂಡು ಆ ಅಭಿಪ್ರಾಯ. ಬಕ ಅನ್ಲಿಕ್ಕೂ ಅಷ್ಟಕ್ಕೆ ಬಕಾಸುರ ಅಂತ ಅದೆಲ್ಲ ಅವರವರ ಹೆಸರುಗಳು. ಆಚಾರ್ಯ, ಇಲ್ಲಿ ಯಾವಾಗ್ಲೂ ದೃಷ್ಟಾಂತ ಕೊಡುವಾಗ ಒಂದು ಗಂಡ ಒಂದು ಸ್ತ್ರೀ ಇದು ಹೋಗಿದ್ರೆ ಅವನಿಗೆ ಒಂದು ಇದನ್ನೇ ಹೊಳ್ತಾರೆ. ಬಟ್ ಮೋಕ್ಷ ಒಂದು ಸ್ತ್ರೀಗಳಿಗೆ ಇದೆ. ಸೊ ಅವರಿಗೆ ಒಂದು ಇದು ಹೇಗೆ, ಅವರಿಗೆ ಫಾರ್ ಎಕ್ಸಾಂಪಲ್ ಮೋಕ್ಷಕ್ಕೆ ಸ್ತ್ರೀ ಹೋಗಬೇಕಂದ್ರೆ ಅವರಿಗೆ ಈ ಶ್ಲೋಕಗಳೆಲ್ಲ ಹೇಗೆ ಅನ್ವಯ ಆಗುತ್ತೆ? ಎಲ್ಲೆಲ್ಲಿ ಸ್ತ್ರೀ ಅಂತ ಹೇಳ್ತಾರೋ ಅಲ್ಲೆಲ್ಲ ಪುರುಷ ಅಂತ ಇಟ್ಕೊಳ್ಬೇಕು ಅವರಿಗಾಗುವ, ಸ್ತ್ರೀಯರಿಗಾಗುವಾಗ. ಈಗ ದುಷ್ಟ ಸ್ತ್ರೀಯರ ಸಹವಾಸಕ್ಕೆ ಒಳಗಾಗಿ ಹಾಳಾಗ್ತಾನೆ ಅಂತೆಲ್ಲ ಹೇಳ್ತಾರಲ್ಲ,
ಅಂತ ಕಡೆಗೆಲ್ಲ ಸ್ತ್ರೀಯರಿಗಾಗುವಾಗ ದುಷ್ಟ ಪುರುಷರ ಸಹವಾಸಕ್ಕೊಳಗಾಗಿ ವಿಟ ಪುರುಷರ ಸಹವಾಸಕ್ಕೊಳಗಾಗಿ ಹಾಳಾಗ್ತಾರೆ ಅಂತ ಇಟ್ಕೊಳ್ಬೇಕು. ಪರಪುರುಷರ ಸಂಘ ಮಾಡಿ ಹಾಳಾಗ್ತಾರೆ ಅಂತ ಹಾಗಿಟ್ಕೊಳ್ಬೇಕು. ಓಕೆ ಓಕೆ ಆಚಾರ್ಯ. ಸೊ ಅಂತ ನೋಡಿದರೆ ಇವತ್ತು ಒಂದು ತಾಯಿಯು ಚಿಕ್ಕ ಕೂಸುಗಳ ಮುಂದೆ ಅವಳು ಲಾಲನ ಮಾಡಬೇಕು, ಅವರು ಅದು ಒಂದು ಕರ್ತವ್ಯ ತರ ಇದೆ ಅಲ್ಲ ಆಚಾರ್ಯ? ಯಾಕಂದ್ರೆ ಅದು ಎಲ್ರಿಗೂ ಇದೆ, ಪುರುಷರಿಗೂ ಇದೆ. ಪುರುಷರಿಗೂ ಕೂಡ ಕುಟುಂಬ ರಕ್ಷಣೆ ಮಾಡೋದು ಕರ್ತವ್ಯದಲ್ಲಿ ಸೇರಿದೆ. ಹೆಂಡತಿ ಮಕ್ಕಳನ್ನ ರಕ್ಷಣೆ ಮಾಡಬೇಕು, ಪೋಷಣೆ ಮಾಡಬೇಕು, ಮಕ್ಕಳನ್ನ ಬೆಳೆಸಿ ಅವರಿಗೆ ಧರ್ಮ ಮಾರ್ಗದಲ್ಲಿ ಅವರನ್ನ ತರಬೇಕು, ಎಲ್ಲ ಜವಾಬ್ದಾರಿ ಇದೆ. ಅದನ್ನ ಅವನೇ ನಿಂತು ಮುಂದೆ ಮಾಡಿಸ್ಬೇಕು. ಅವರನ್ನ ಉತ್ತಮ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಮಕ್ಕಳನ್ನ ಬೆಳೆಸಿ ಅವರಿಗೊಂದು ಜವಾಬ್ದಾರಿಯನ್ನು ಕೊಟ್ಟು ಅವರು ಸದೃಢರಾದ ಮೇಲೆ ತಾನು ವಿರಕ್ತನಾಗಿ ವಾನಪ್ರಸ್ಥನಾಗಬೇಕು, ಇಲ್ಲ ಸನ್ಯಾಸಿ ಆಗಬೇಕು ಅಂತ ಇರೋದು. ಹಾಗಾಗಿ ಗೃಹಸ್ಥಾಶ್ರಮದಲ್ಲಿ ಆ ಜವಾಬ್ದಾರಿ ಇದೆ ಅವನಿಗೂ. ಅದಿಬ್ಬರಿಗೂ ಸಮಾನ. ಗಂಡ ಹೆಂಡತಿಗೆ ಇಬ್ಬರಿಗೂ ಕೂಡ ಮಕ್ಕಳನ್ನ ಪೋಷಣೆ ಮಾಡಿ ಮಕ್ಕಳನ್ನ ಧರ್ಮ ಮಾರ್ಗದಲ್ಲಿ ಬೆಳೆಸ್ಬೇಕು, ಅವರಿಗೆ ಧರ್ಮವನ್ನ ಹೇಳಿಕೊಡಬೇಕು. ಇಲ್ಲದೆ ಇದ್ರೆ ಯಾವ ತಂದೆ ತಾಯಿಗಳು ಮಕ್ಕಳಿಗೆ ಧರ್ಮದ ಬೋಧನೆ ಮಾಡೋದಿಲ್ಲವೋ ಅವರೇ ಆ ಮಕ್ಕಳಿಗೆ ಶತ್ರುಗಳು ಅಂತ ಹೇಳ್ತಾರೆ. ಧಾರ್ಮಿಕ ಬೋಧನೆಯನ್ನ ಕೊಡದೇ ಇದ್ರೆ ಮಕ್ಕಳಿಗೆ ಅವರು ಮಹಾಶತ್ರುಗಳು. ತಂದೆ ತಾಯಿಗಳು ಆ ಮಕ್ಕಳನ್ನ ಹುಟ್ಟಿಸಿದ್ದು ಒಂದು ದೊಡ್ಡ ತಪ್ಪು, ಅವರಿಗೆ ಧರ್ಮವನ್ನ ಹೇಳಿಕೊಡದೇ ಇರೋದು ಎರಡನೇ ತಪ್ಪು. ಅವರನ್ನ ಭೂಮಿಗೆ ತಂದು ಅವರಿಗೆ ಅಧರ್ಮದ ದಾರಿಯಲ್ಲಿ ಹೋಗ್ಲಿಕ್ಕೆ ಅವರನ್ನ ಬಿಟ್ಟು ನರಕ ಭಾಗಿಗಳನ್ನಾಗಿ ಮಾಡಿದ್ದಕ್ಕೆ ಅವರಿಗೂ ನರಕ, ಇವರಿಗೂ ನರಕ. ಅದಕ್ಕಿಂತ ಮಕ್ಕಳನ್ನ ಹಡಿದೇ ಇರೋದೇ ಒಳ್ಳೇದು. ಮಕ್ಕಳನ್ನ ಪಡ್ಕೊಂಡ ಮೇಲೆ ಆ ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿ ಅವರನ್ನ ಶಾಸ್ತ್ರಾಧ್ಯಯನ ಮಾಡಿಸಿ ಧಾರ್ಮಿಕ ಮಾರ್ಗದಲ್ಲಿ ಅವರನ್ನ ತಂದ್ರೆ ಅದರ ಪುಣ್ಯ ಅವ್ರಿಗೂ ಬರ್ತದೆ, ಇವ್ರಿಗೂ ಬರ್ತದೆ, ಇಬ್ಬರಿಗೂ ಅದರ ಪುಣ್ಯ ಬರ್ತದೆ. ಅದಕ್ಕೋಸ್ಕರನೇ ಮಕ್ಕಳನ್ನ ಪಡಿಬೇಕು ಅಂತ ಹೇಳೋದು. ಒಬ್ಬ ವೈಷ್ಣವ ಮಗ ಒಂದು ಕುಲದಲ್ಲಿ ಹುಟ್ಟಿದ ಅಂದ್ರೆ ಪಿತೃಗಳೆಲ್ಲ ಕುಣಿದಾಡ್ತಾರಂತೆ. ಪಿತೃಗಳು ಅಂದ್ರೆ ಪಿತೃದೇವತೆಗಳೆಲ್ಲ ಸಂತೋಷ ಪಡ್ತಾರಂತೆ, ಕುಣಿದಾಡ್ತಾರಂತೆ. ಒಂದು ಹೆರಿಗೆ ಆದ ಕೂಡಲೇ ಒಬ್ಬ ವೈಷ್ಣವನ ಮನೆಯಲ್ಲಿ ಒಬ್ಬ ಮಗ ಹುಟ್ಟಿದ ಅಂದ್ರೆ ಅವರೆಲ್ಲ ಬಹಳ ಸಂತೋಷದಿಂದ ಕುಣಿದಾಡ್ತಾರಂತೆ. ಪಿತರಹ ನೃತ್ಯಂತಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇವನು ಒಬ್ಬ ವೈಷ್ಣವ, ವಿಷ್ಣು ಭಕ್ತ, ಒಬ್ಬ ವಿಷ್ಣು ಭಕ್ತ ಜಗತ್ತಿಗೆ ಬಂದ ಅಂತ ಹೇಳಿ ಬಹಳ ಸಂತೋಷ ಪಡ್ತಾರೆ. ಅದೇ ಒಬ್ಬ ದುಷ್ಟ ಹುಟ್ಟಿದ ಅಂತಂದ್ರೆ ಆವಾಗ ದೈತ್ಯರೆಲ್ಲ ಸಂತೋಷ ಪಡ್ತಾರಂತೆ. ಅವು ಉತ್ಪಾತಗಳೆಲ್ಲ ಆಗತ್ತೆ ದುಷ್ಟರು ಹುಟ್ಟಿದಾಗ. ಅವೈಷ್ಣವ ಹುಟ್ಟಿದ್ರೆ ಇದೆಲ್ಲ ಮಹಾಭಾರತದಲ್ಲಿ ಬರ್ತದೆ. ಪಾಂಡವರು ಹುಟ್ಟಿದಾಗ ಏನೇನು ಉತ್ಪಾತಗಳಾಯ್ತು, ಕೌರವರು ಹುಟ್ಟಿದಾಗ ಏನೇನು ಉತ್ಪಾತಗಳಾಯ್ತು, ಅದರ ಬಗ್ಗೆ ಎಲ್ಲ ವಿವರಣೆ ಬರ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಧರ್ಮದ ಶಿಕ್ಷಣವನ್ನ ಕೊಡಬೇಕು, ಅದೇ ಬಹಳ ಮುಖ್ಯ. ಇವತ್ತು ನೆನಪು ನಿಮ್ಮ ಇದು ವೇಣುನ ಬಗ್ಗೆ ಹೇಳುವಾಗ ಏನು ಆ ಪ್ರಸಂಗದಲ್ಲಿ ಇದೆಲ್ಲ ಬಂತು. ನೀವು ಇದು ಮಕ್ಕಳು ಪಡೆದರೆ ಕರೆಕ್ಟ್ ಆಗಬೇಕು ಅದು ನೀವು ಹೇಳಿದ್ರೆ ಮುಂದೆ ನೋಡಿದೆ ನಾವು. ಹೌದು, ವೇನನ್ನ ಪಡೆದಾಗ ಅವನಿಗೆ ಬಹಳ ಬೇಜಾರಾಗಿ ಕೊನೆಗೆ ಅವನೇ ಮನೆ ಬಿಟ್ಟು ಹೋಗೋ ಪ್ರಸಂಗ ಬಂತು. ನಾನು ಈ ಪಾಪಕ್ಕೆ ಭಾಗಿಯಾಗೋದು ಬೇಡ ಅಂತ ಹೇಳಿ, ಯಾಕೆಂದ್ರೆ ಕಣ್ಣಾರೆ ನೋಡ್ಕೊಂಡು ಮಗ ಮಾಡೋ ಅಧರ್ಮಗಳನ್ನ ನೋಡ್ತಾ ಸುಮ್ಮನೆ ಇದ್ರೆ ಅದರ ಪಾಪ ಇವನಿಗೂ ಬರ್ತದೆ ಅರ್ಧ. ಅದಕ್ಕೋಸ್ಕರ ಅವನು ಕೊನೆಗೆ ಮನೆ ಬಿಟ್ಟೇ ಹೋಗ್ಬೇಕಾಯ್ತು, ಮಗ ನನ್ನ ಮಾತು ಕೇಳಲ್ಲ ಅಂತ ಹೇಳಿ. ಪ್ರಸಜ್ಜತಿ ಕ್ವಾಪಿ ಲತಾ ಭುಜಾಶ್ರಯ ತದಾಶ್ರಯ ವ್ಯಕ್ತ ಪದದ್ವಿಜಸ್ಪೃಹ ಕ್ವಚಿತ್ ಕದಾಚಿದ್ಧರಿ ಚಕ್ರತಸ್ತ್ರಸನ್ ಸಖ್ಯಂ ವಿಧತ್ತೆ ಬಕಕಂಕ ಗೃಧ್ರೈಃ. ಸಾಕು ಅನ್ಸುತ್ತೆ, ಟೈಮ್ ಆಗಿದೆ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಈಗ
ಗಂಡ ಮಾಡಿದ ಪುಣ್ಯಲೆ ಗಂಡ ಮಾಡ ಪುಣ್ಯಲೆ ಹೆಂಡತಿಗೆ ಹ್ಮ್. ದಂಡಿಯ ಸೇರುತ್ತದೆ ಅಂತ ಹೇಳ್ತಾರಲ್ಲ. ಹೌದು, ಹ್ಮ್. ಅರ್ಧ ಭಾಗ ಹೆಂಡತಿಗೆ ಸೇರ್ತದೆ, ಅರ್ಧಾಂಗಿ ಅಂತ ಅವಳಿಗೆ ಹೆಸರು. ಹ್ಮ್. ಯಾಕೆಂದ್ರೆ ಗಂಡ ಯಾವುದೇ ಒಂದು ಧರ್ಮ ಕಾರ್ಯಗಳನ್ನ ಪುಣ್ಯ ಕಾರ್ಯಗಳನ್ನ ಮಾಡಬೇಕಾಗಿದ್ರೆ ಹೆಂಡತಿಯ ಸಹಕಾರ ಬೇಕು. ಹ್ಮ್. ಅವಳನ್ನ ಜೊತೆ ಸೇರಿಸ್ಕೊಂಡೇ ಪ್ರತಿಯೊಂದು ಕಾರ್ಯ ಮಾಡ್ಲಿಕ್ಕೆ ಅಧಿಕಾರ. ಒಂದ್ ವೇಳೆ ಹೆಂಡತಿ ಇಲ್ಲ ಅಂತ ಆದ್ರೆ ಇವನಿಗೆ ಯಾವುದೇ ರೀತಿ ಧರ್ಮ ಕಾರ್ಯ ಮಾಡ್ಲಿಕ್ಕೆ ಅಧಿಕಾರ ಇರೋದಿಲ್ಲ ಗೃಹಸ್ಥನಿಗೆ. ಹ್ಮ್. ಹಾಗಾಗಿ ಪ್ರತಿಯೊಂದು ಕೆಲಸದಲ್ಲೂ ಅವಳು ಭಾಗಿಯಾಗಿರ್ತಾಳೆ, ಆಗಬೇಕು. ಆದರೆ ಆವಾಗ ಅವಳಿಗೆ ಅರ್ಧ ಭಾಗ ಹೋಗ್ತದೆ. ಸರಿ. ಆಗ್ಲಿಲ್ಲ, ಸಪೋರ್ಟ್ ಮಾಡೋದಿಲ್ಲ. ಈಗಿನ ಕಾಲದಲ್ಲೆಲ್ಲ ಅದು ಅಷ್ಟು ಅಪ್ಲೈ ಆಗೋದಿಲ್ಲ. ಕೆಲವರೆಲ್ಲ ಅಷ್ಟು ಮಾಡದೇ ಇರೋರು ಇರ್ತಾರೆ, ದ್ವೇಷ ಮಾಡೋರು ಇರ್ತಾರೆ. ಧರ್ಮ ಕಾರ್ಯಗಳಿಗೆ ನೀವೇನಾರ ಮಾಡ್ಕೊಳ್ರಿ, ನಾನಂತೂ ಮಾಡೋದಿಲ್ಲ ಅಂತ ಹೇಳಿ ಧರ್ಮ ಕಾರ್ಯ ಮಾಡೋರಿಗೂ ಬಿಡೋದಿಲ್ಲ, ತಾನು ಮಾಡೋದಿಲ್ಲ, ಮಾಡೋರಿಗೂ ಬಿಡೋದಿಲ್ಲ, ಸಹಕಾರ ಕೊಡೋದಿಲ್ಲ. ಅಂತ ಹೆಂಗಸರಿಗೆಲ್ಲ ಅರ್ಧ ಪುಣ್ಯ ಹೋಗ್ತದೆ ಅಂತೇನಿಲ್ಲ. ಸರಿ ಸರಿ. ಭಾಗವಹಿಸಿರ್ತಾರೆ ಅಂತ ಹೆಂಡತಿಯರು ಸಿಕ್ಕ್ರೆ ಒಂದು ವೇಳೆ ಅದು ಇವನ ಪಾಪದ ಫಲ ಅಂತ ತಿಳ್ಕೊಳ್ಬೇಕು. ಸರಿ ಸರಿ. ಸರಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ.